ಅಧಿಕಾರ ಹಂಚಿಕೆ ವಿಷಯ ಪ್ರಸ್ತಾಪ ಎಲ್ಲವೂ ಕೂಡ ಮುನ್ನೆಲೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ 25 ಶಾಸಕರು ಫಾರಿನ್ ಟೂರ್ಗೆ ಈಗ ಹೊರಟಿದ್ದಾರಂತೆ. ಇದರ ಹಿಂದೆ ಏನು ಪೊಲಿಟಿಕಲ್ ಅಜೆಂಡಾ ಇದೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ. 25 ಶಾಸಕರು ಈಗ ಫಾರಿನ್ ಟೂರ್ಗೆ ಹೊರಟಿರೋದು. ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾಗೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೋಗೋದಕ್ಕೆ, ಪ್ರವಾಸ ತೆರಳೋದಕ್ಕೆ. ಫೆಬ್ರವರಿ 16ರಿಂದ ಮಾರ್ಚ್ 6ರವರೆಗೆ ವಿದೇಶ ಪ್ರವಾಸ ಸಾಧ್ಯತೆ ಇದೆ ಅನ್ನೋದಾಗಿ ತಿಳಿದು ಬರ್ತಾ ಇದೆ. ಈ ಎರಡು ಡೇಟ್ಗಳನ್ನು ಗಮನಿಸಬೇಕು. ಫೆಬ್ರವರಿ 16ಕ್ಕೆ ಸರ್ಕಾರ ಬಂದು 1000 ದಿನ ಆಗುತ್ತೆ. ಮಾರ್ಚ್ 6ಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು 6 ವರ್ಷಗಳನ್ನು ಪೂರೈಸ್ತಾರೆ. ಫಾರಿನ್ ಟೂರ್ ಮೂಲಕ ವಿಶ್ವಾಸ ಗಳಿಸುವ ತಂತ್ರವನ್ನ ಮಾಡ್ತಾ ಇದ್ದಾರಾ, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಸಿಎಂ ಪ್ಲಾನ್ ಇದು ಅನ್ನುವಂಥ ಪ್ರಶ್ನೆ. ಪಶುಸಂಗೋಪನೆ ಸಚಿವ ವೆಂಕಟೇಶ್ ನೇತೃತ್ವದಲ್ಲಿ ಟ್ರಿಪ್ಗೆ ಈಗ ಆಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾಗೆ ತೆರಳುವುದಕ್ಕೆ ಟಿಕೆಟ್ ಬುಕ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಈ ಕಾಂಗ್ರೆಸ್ನ ಬೃಹನ್ ನಾಟಕ ಯಾವ ರೀತಿಯಾಗಿ ನಿರ್ದೇಶನ ಯಾರು ಮಾಡ್ತಾ ಇದ್ದಾರೆ, ಇದರಲ್ಲಿ ಪಾತ್ರಧಾರಿಗಳು ಯಾರು, ಚಿತ್ರಕಥೆ ಬರೆದವ್ರು ಯಾರು, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದಿನಿತೂ ಕೂಡ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಒಂದು ಹೇಳ್ತಾರೆ, ಡಿ.ಕೆ.ಶಿ ಅವರು ಇನ್ನೊಂದು ಮಾಡ್ತಾರೆ. ಈ ನಡುವೆ ರೆಸಾರ್ಟ್ ರಾಜಕೀಯ ಮತ್ತೆ ಮುನ್ನೆಲೆಗೆ ಬಂದಿರೋದು. ರೆಸಾರ್ಟ್ ರಾಜಕೀಯಕ್ಕೆ ದೊಡ್ಡ ಹೆಸರು ಡಿ.ಕೆ. ಶಿವಕುಮಾರ್. ಗುಜರಾತ್ನ ರೆಸಾರ್ಟ್ ರಾಜಕೀಯದಲ್ಲಿ ಯಶಸ್ಸು ಕಂಡಂತಹ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಕರ್ನಾಟಕದಲ್ಲೂ ಕೂಡ ರೆಸಾರ್ಟ್ ರಾಜಕಾರಣದ ಮೂಲಕ ತಮ್ಮ ವಿಶ್ವಾಸಕ್ಕೆ ಶಾಸಕರನ್ನ ಒಳಗಾಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರಾ ಅನ್ನುವಂತಹ ವಿಷಯಗಳು ಪ್ರಸ್ತಾಪ ಆಗ್ತಿರುವುದರ ನಡುವೆ ಸಿದ್ದರಾಮಯ್ಯನವರ ಬಣದಲ್ಲಿರುವಂತಹ ನಾಯಕರೆಲ್ಲರೂ ಕೂಡ ಈಗ ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಈ ರೀತಿಯ ರಾಜಕಾರಣ ಮಾಡೋದ್ರಿಂದ ಏನ್ ಸಾಧಿಸ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಪಶುಸಂಗೋಪನೆ ಇಲಾಖೆ ಸಚಿವರಾಗಿರುವಂತಹ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದಿಷ್ಟು ಶಾಸಕರು, ಒಂದಿಷ್ಟು ನಾಯಕರೆಲ್ಲರೂ ಕೂಡ ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರಂತೆ. ಒಂದು 10-15 ದಿವಸ ಅಲ್ಲಿ ಇರ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳೆಲ್ಲವೂ ಕೂಡ ಇದೆ. ಈ 10-15 ದಿವಸ ಒಂದು 20-30 ಜನ ಅಲ್ಲಿ ಫಾರಿನ್ ಟೂರಿಗೆ ಹೋದ್ರೆ ಏನ್ ಲಾಭ ಆಗುತ್ತೆ, ಕರ್ನಾಟಕ ರಾಜಕೀಯದಲ್ಲಿ ಏನು ಬದಲಾವಣೆ ಆಗುತ್ತೆ, ಹೈಕಮಾಂಡ್ ಕೈಗೆ ಸಿಗದೇ ಇರುವ ಹಾಗೆ ಇವ್ರು ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಲೆಕ್ಕಾಚಾರಗಳೆಲ್ಲವೂ ಕೂಡ ಈಗ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇರೋದು. ನೋಡಿ, 25 ಶಾಸಕರಿಗೆ ಟಿಕೆಟ್ ಬುಕ್ ಮಾಡಿದಂತಹ ಸಚಿವ ವೆಂಕಟೇಶ್ ಗಮನಿಸಬೇಕು. ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, ಹಾಗೆ BM ನಾಗರಾಜು ಇವರೆಲ್ಲರೂ ಕೂಡ ಇದ್ದಾರೆ. ಯಶವಂತರಾಯ ಗೌಡ ಪಾಟೀಲ್, ಅನಿಲ್ ಚಿಕ್ಕಮಾದು, JT ಪಾಟೀಲ್, ಅಲ್ಲಮ್ಮ ಪ್ರಭು, ಬಸವನಗೌಡ ದದ್ದಲ್, ER ಕೃಷ್ಣಮೂರ್ತಿ, ಬಸವನಗೌಡ ತುರ್ವಿಹಾಳ್ ಸೇರಿದ ಹಾಗೆ ಹಲವು ಶಾಸಕರಿಂದ ಈಗ ಫಾರಿನ್ ಪ್ರವಾಸಕ್ಕೆ ಒಂದು ತಯಾರಿ ಮಾಡಿಕೊಳ್ಳಲಾಗಿದೆ. ಇನ್ನು 16ಕ್ಕೆ ಫೆಬ್ರವರಿ 16ಕ್ಕೆ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 16ಕ್ಕೆ 1000 ದಿನ ಆಗುತ್ತೆ ಸರ್ಕಾರ ಅಧಿಕಾರ ಹಿಡಿದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಉತ್ಸವವನ್ನು ಮಾಡಬೇಕು ಅನ್ನುವಂಥ ಪ್ಲಾನ್ ಎಲ್ಲವೂ ಕೂಡ ಅಹಿಂದ ಬಣ ಒಂದು ಹಂತಕ್ಕೆ ಪ್ರಯತ್ನ ಮಾಡಿಕೊಂಡಿತ್ತು. ಅದು ಈಗ ತೆರೆಮರೆಗೆ ಹೋಗಿದೆ ಅಂತ ಕಾಣಿಸುತ್ತೆ. ಸಿದ್ದರಾಮೋತ್ಸವವನ್ನು ಮಾಡುವುದೇ ಹೌದಾಗಿದ್ರೆ ನಾನು ಅದನ್ನು ವಿರೋಧಿಸ್ತೀನಿ ಅನ್ನುವಂತಹ ಧ್ವನಿಯಲ್ಲಿ ಡಿ.ಕೆ. ಶಿವಕುಮಾರ್ ಇದ್ರು. ಸಿದ್ದರಾಮೋತ್ಸವವನ್ನು ಮಾಡೋದು ಬೇಕಾಗಿಲ್ಲ, ಪಕ್ಷದಿಂದ ಬೇಕಾದ್ರೆ ಕಾರ್ಯಕ್ರಮ ಮಾಡೋಣ ಅನ್ನುವಂತಹ ಒಲವು ನಿಲುವಿನಲ್ಲಿ ಡಿ.ಕೆ.ಶಿ ಇದ್ರು. ಹಾಗೆ ಆ ವಿಷಯವೂ ಕೂಡ ಒಂದು ಹಂತಕ್ಕೆ ತೆರೆಮರೆಗೆ ಹೋಯಿತು ಅನ್ನೋದು. ಈಗ ಮಾರ್ಚ್ 6ಕ್ಕೆ ಡಿ.ಕೆ.ಶಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಬರೋಬ್ಬರಿ 6 ವರ್ಷಗಳನ್ನು ಪೂರೈಸ್ತಾರೆ. ಸೊ ಆ ಎರಡು ಡೇಟ್ಗಳ ನಡುವೆ ವಿದೇಶಿ ಪ್ರವಾಸಕ್ಕೆ ತೆರಳುತ್ತಿರುವುದು ಕೆಲವೊಂದಿಷ್ಟು ಶಾಸಕರು. ಸಿದ್ದು ಬಣದ ವಿದೇಶಿ ಪ್ರವಾಸಕ್ಕೆ ಕೌಂಟರ್ ಪ್ಲಾನ್ ಅನ್ನು ಕೊಡುವುದಕ್ಕೆ ಕೂಡ ಮುಂದಾಗಿದ್ದಾರೆ. ಡಿ.ಕೆ.ಶಿ ಬಣದಿಂದಲೂ ಕೂಡ ಟಕ್ಕರ್ ಕೊಡುವುದಕ್ಕೆ ರಣತಂತ್ರವನ್ನು ರೂಪಿಸಲಾಗಿದೆ. ರೆಸಾರ್ಟ್ ರಾಜಕೀಯಕ್ಕೆ ಸಜ್ಜಾಯಿತು ಡಿ.ಕೆ.ಶಿ ಬಣ. ಗಮನಿಸಬೇಕು, ಗುಜರಾತ್ನ ಸುಮಾರು 42 ಕಾಂಗ್ರೆಸ್ ನಾಯಕರನ್ನ ರೆಸಾರ್ಟಲ್ಲಿ ಇರಿಸಿಕೊಂಡು ಪಕ್ಷಾಂತರ ಆಗದೇ ಇರುವ ಹಾಗೆ ಕಾಣಿಸಿಕೊಂಡವರು ಡಿ.ಕೆ.ಶಿ ಅವರು ಅನ್ನೋದಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ. ಪಕ್ಷಕ್ಕೆ ಏನಾದರೂ ಧಕ್ಕೆ ಉಂಟಾಗುತ್ತೆ, ಪಕ್ಷಕ್ಕೆ ಮೈನಸ್ ಆಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಡಿ.ಕೆ.ಶಿ ಯಾವ ರಾಜ್ಯಕ್ಕಾದ್ರೂ ಕೂಡ ಬೇಕಾಗುತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ. ಡಿ.ಕೆ.ಶಿ ಅವರಿಗೆ ನನ್ನನ್ನು ನೀವು ಎಲ್ಲಿ ಬೇಕಾದರೂ ಬಳಸ್ಕೊಳ್ತೀರಿ, ಆದರೆ ರಾಜ್ಯದಲ್ಲಿ ಸರಿಯಾಗಿ ಬಳಸ್ಕೊಳ್ತಿಲ್ಲ ಅಲ್ಲ ಅನ್ನುವಂತಹ ಮನಸ್ಥಿತಿ ಈಗ ಡಿ.ಕೆ.ಶಿ ಅವರಲ್ಲಿ ಬಂದು ಹೋಗಿದೆ. ಅಸ್ಸಾಂಗೆ ಬೇಕಾದಾಗ ನನ್ನಲ್ಲಿ ಕರೆಸ್ಕೊಳ್ತೀರಿ, ಅದಾದ ಬಳಿಕ ತೆಲಂಗಾಣದಲ್ಲಿ ಇನ್ನೇನೋ ಸಮಸ್ಯೆ, ತೆಲಂಗಾಣಕ್ಕೆ ನಾನು ಬೇಕು, ತಮಿಳುನಾಡಲ್ಲಿ ಇನ್ನೇನೋ ಸಮಸ್ಯೆ, ತಮಿಳುನಾಡಿಗೂ ಬೇಕು, ಕೇರಳದಲ್ಲಿ ಇನ್ನೇನೋ ಸಮಸ್ಯೆ, ಕೇರಳದಲ್ಲೂ ಬೇಕು, ಆದರೆ ಕರ್ನಾಟಕಕ್ಕೆ ನನ್ನನ್ನು ಯಾಕೆ ಪರಿಗಣನೆಗೆ ತೆಗೆದುಕೊಳ್ತಿಲ್ಲ ಅನ್ನುವಂತಹ ದೃಷ್ಟಿಯಲ್ಲಿ ಡಿ.ಕೆ.ಶಿ ಅವರಿದ್ದಾರೆ. ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರ ದುಡ್ಡಲ್ಲಿ ಅವ್ರು ಹೋದ್ರೆ ಏನು ತಪ್ಪು ಅನ್ನುವುದಾಗಿ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು.
ನನ್ನ ಗಮನಕ್ಕೆ ಇದೆಲ್ಲ ಬಂದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪದೇ ಪದೇ ಯಾಕೆ ನಾಯಕತ್ವ ಬದಲಾವಣೆ ಬಗ್ಗೆ ಕೇಳ್ತೀರಿ ಅನ್ನೋದಾಗಿ ವರದಿಗಾರರಿಗೆ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. 3 ತಿಂಗಳಿಂದ ಇದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ಅಂತ ಒಂದು ಹಂತಕ್ಕೆ ಮಾಧ್ಯಮದ ವರದಿಗಾರರನ್ನ ಈ ರೀತಿಯಾಗಿ ಮರುಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯನವರು. ಯಾರನ್ನ ಮತ್ತೆ ಈ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಡಿ, ನಾಯಕತ್ವ ಬದಲಾವಣೆ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಸಿಟ್ಟಿಗೆದ್ದಿದ್ದಾರೆ. ಹೈಕಮಾಂಡ್ ನಾಯಕರ ನಿರ್ಧಾರವೇ ಅಂತಿಮ, ಆ ಬಗ್ಗೆ ನಾನು ಎಷ್ಟು ಸಲ ಹೇಳಬೇಕು ನಿಮಗೆ ಅನ್ನೋದಾಗಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಎಲ್ಲರೂ ಕೇಳಬೇಕು, ನಾನು ಅವರು ಅಂತ ಏನಿಲ್ಲ, ಎಲ್ಲರೂ ಕೂಡ ಹೈಕಮಾಂಡ್ ಕೆಳಗೆ ಬರ್ತೀವಿ, ಹೈಕಮಾಂಡ್ ಏನು ಹೇಳಿದ ಹಾಗೆ ಅದನ್ನ ನಾವು ಮಾಡಲೇಬೇಕಾಗುತ್ತೆ. ಪದೇ ಪದೇ ಇದನ್ನೆಲ್ಲ ಕೇಳಬೇಡಿ ಅಂತ ಕೈ ತೋರಿಸಿ ಮಾತನಾಡ್ತಾರೆ ವರದಿಗಾರರಿಗೆ. ಇದನ್ನೆಲ್ಲ ಕೇಳ್ತಾ ಇರೋದೇ ನಿಮ್ಮ ಕೆಲಸನ ಅನ್ನೋ ಹಂಗೆ ಮಾತಾಡಿದ್ರಿ. ಇವತ್ತು 3-4 ತಿಂಗಳಿಂದ ಇದೇ ಪ್ರಶ್ನೆ ಮಾಡ್ತೀರಿ, ನನಗೆ ಮಾತ್ರ ಅಲ್ಲ, ಈ ಪ್ರಶ್ನೆ ಯಾರಿಗೂ ಕೇಳಬೇಡಿ, ಬೇರೆ ಪ್ರಶ್ನೆಗಳಿಲ್ವಾ ಅನ್ನುವ ರೀತಿಯಲ್ಲಿ ನಿನ್ನೆ ಕೂಡ ಸಿದ್ದರಾಮಯ್ಯನವರು ಮಾತನಾಡಿದರು. ಜೊತೆಗೆ ಪರಮೇಶ್ವರ್ ಅವರು ಕೂಡ ಮಾತನಾಡಿದರು, ಬೇರೆ ಏನಾದರೂ ಪ್ರಶ್ನೆ ಮಾಡಿ, ಇದಕ್ಕೆ ಪದೇ ಪದೇ ಉತ್ತರ ಹೇಳೋದಕ್ಕೆ ನಮಗೇನು ಇದೇ ಕೆಲಸವಾ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಿದರು ಅಂತ. ವರದಿಗಾರರು ಕೂಡ ಅಷ್ಟೇ, ನಮ್ಮದು ಕೆಲವೊಂದು ಸಲ ತಪ್ಪಾಗುತ್ತೆ ಅಂತ ಅನ್ಸುತ್ತೆ. ಒಂದಿಷ್ಟು ಗುಲ್ಗಳು ಎದ್ದಂಥ ಸಂದರ್ಭದಲ್ಲಿ ಪದೇ ಆ ರೀತಿಯ ಪ್ರಶ್ನೆಗಳನ್ನು ಮಾಡುವುದನ್ನು ಹೊರತಾಗಿ ಬೇರೆ ಏನಾದರೂ ಪ್ರಶ್ನೆಗಳನ್ನು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಅನಿಸುತ್ತೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಏನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಸಿದ್ದರಾಮಯ್ಯನವ್ರು ಮಾತನಾಡಿದ್ದಾರೆ ಅಂತ ಅನ್ಸುತ್ತೆ. ನೋಡೋಣ ಏನು ಮಾತನಾಡಿದ್ದಾರೆ ಅಂತ. ಸ್ವಂತ ದುಡ್ಡಲ್ಲಿ ಹೋದ್ರೆ ನೀಡಾನಕ್ಕಾಗುತ್ತೆ ಅಂದ್ರೆ ಅವರು ಎಮ್.ಎಲ್.ಎಗಳು ಭಾರಿ ದುಡ್ಡು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ಸರ್ ಕಾದು ನೋಡ್ತಾರಂತೆ ಸರ್, ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಏನು ಕೇಳಕ್ ಬರೋದು ನನಗೆ, ಏನು ಕೇಳೋದೇ ಇಲ್ವಲ್ಲ, ಬರೀ ಇದೆ. 3 ತಿಂಗಳಾಯ್ತು ಈಗ ಶುರು ಮಾಡಿದ್ದೀವಿ, ಕೇಳಬೇಡಿ, ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದ್ರಂತೆ ನಡ್ಕೊಳ್ಳೋದು. ನಾನು ಎಷ್ಟು ಸರಿ ಹೇಳೋದು ನಾನು ನಿಮಗೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ.ಕೆ. ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿದ್ದು ವಿಚಾರ. ಅದು ಬಿಟ್ಟು ನೀವು ಪದೇ 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 ಆ ಕಡೆ ಇದನ್ನೇ ಕೇಳೋದು, ಬೇರೆ ಏನು ಕೇಳೋದಿಗೆ ಇಲ್ವಾ? ಇವತ್ತು ಮಾತಾಡಿದ್ರು ಸರ್, ಅದಕ್ಕೆ ಅದು ಅವ್ರು ಮಾರ್ಗನೇ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನಗೆ ಯಾಕೆ ಕೇಳಕ್ಕೆ ಹೋಗ್ತೀರಿ? ನಾನು ಹೈಕಮಾಂಡು ಏನು ಹೇಳ್ತಾರೆ ಹಂಗೆ ಕೇಳೋದು. ಅದ್ರ ಬಗ್ಗೆ ಮಾತಾಡೋಣ ಸರ್. ಈಗ ಬೇರೆ ಯಾರು ಭೇಟಿ ಮಾಡಿದ್ರ ಪಾರ್ಲಿಮೆಂಟ್ ಹೋಗ್ಬೋದು? ಓಕೆ, ಟೈಮ್ ಇಲ್ಲ ಸರ್. ಸರ್, ಈಗ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ, ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಕೊಟ್ಟು ಮಾತು ಭರವಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ನಾನೇನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಕೊಟ್ಟು ಅಂತ ಹೇಳಿದೀನಿ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ಟೈಮ್ ನಾವು ಕೇಳ್ತೀನಿ. ಅದ್ರ ಬಗ್ಗೆ ಮಾತಾಡೋಣ ಸರ್. ಈಗ ಬೇರೆ ಯಾರು ಭೇಟಿ ಮಾಡಿದ್ರ ಪಾರ್ಲಿಮೆಂಟ್ ಹೋಗ್ಬೋದು? ಓಕೆ.